ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವಾಗ ಎಲ್ಲ ನೇಮಕಾತಿಗಳು ಪುನರಾರಂಭ ಆಗ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಹುದ್ದೆಗಳು ಖಾಲಿ ಇರೋದ್ರಿಂದ ಅದರ ಒಂದು ಭರ್ತಿಗೆ ಸರ್ಕಾರ ಮುಂದಾಗಿರುವಂಥದ್ದು. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭ್ಯರ್ಥಿಗಳು ಪ್ರಿಪ್ರೇಷನ್ನ ಮಾಡ್ಕೊತಾ ಇರ್ತೀರ. ಇನ್ನೇನು ಹುದ್ದೆಗಳ ಒಂದು ನೋಟಿಫಿಕೇಶನ್ ಆದಮೇಲೆ ಓದ್ಕೊಳ್ಳೋಣ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅನ್ನೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥವರಿಗೆ ಮತ್ತೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಬುಕ್ಸ್ಗಳನ್ನ ಓದಬೇಕು, ನಾನು ಈ ಎಕ್ಸಾಮ್ನ ಈ ವರ್ಷ ಕ್ಲಿಯರ್ ಮಾಡಬೇಕು ಅಂದರೆ ಬೆಸ್ಟ್ ಬುಕ್ಸ್ ಯಾವುದಿದೆ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. HSTRಗೆ ನೀವು ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದರೆ ಯಾವ ಬುಕ್ಸ್ನ ಓದಿದ್ರೆ ಒಳ್ಳೆಯದು, ಯಾವ ಬುಕ್ಸ್ನ ಓದಿದ್ರೆ ನಾವು ಅತಿ ಬೇಗ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ HSTRನ ಒಂದು ಏನು ಸಿಲೆಬಸ್ ಆಗಿರ್ಬೋದು, ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಮತ್ತೆ ನಾನು ಅದನ್ನ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ನಮಗೆ ಗೊತ್ತಿರೋ ಹಾಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 ಬಂದು ಸಾಮಾನ್ಯ ಪತ್ರಿಕೆ, ಪೇಪರ್ 2 ಬಂದು ನಿರ್ದಿಷ್ಟ ಪತ್ರಿಕೆ ಅಂತ. ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಾಗಿರುತ್ತೆ ಅದು. ಪೇಪರ್ 1 ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಜನರಲ್ ಇಂಗ್ಲೀಷ್, ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಮೆಂಟಲ್ ಎಬಿಲಿಟಿ ಅಂತ ಹೇಳಿ 5 ಸಬ್ಜೆಕ್ಟ್ಗಳನ್ನು ಇಟ್ಟಿದ್ದಾರೆ ಪೇಪರ್ 1 ಅಂತ ಬಂದಾಗ. ಮಾರ್ಕ್ಸ್ಗಳನ್ನು 100 ಮಾರ್ಕ್ಸ್ಗೆ ಡಿವೈಡ್ ಮಾಡಿದ್ದಾರೆ ಎಲ್ಲ ಸಬ್ಜೆಕ್ಟಿಗೂ ಕೂಡ. ಆ್ಯಂಡ್ ಪೇಪರ್ 2 ಬಂದು ಏನಾಗಿರುತ್ತೆ, ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರುತ್ತೆ, ಅದು 80 ಮಾರ್ಕ್ಸ್ಗೆ ಇರೋವಂಥದ್ದು. ಆ್ಯಂಡ್ ಇನ್ನು ಉಳಿದ 20 ಮಾರ್ಕ್ಸ್ ಏನಿದೆ ಅಲ್ಲ, ಅದು ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ, ಅಂದರೆ ಕನ್ನಡ ಬೋಧನಾಶಾಸ್ತ್ರ ಆಗಿರ್ಬೋದು, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಆಗಿರ್ಬೋದು, ಗಣಿತ ಬೋಧನಾಶಾಸ್ತ್ರ. ಈ ರೀತಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ನ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಈಗ ನಾವು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ಗೆ 25 ಮಾರ್ಕ್ಸ್ ಇದೆ. ಯಾವ ಬುಕ್ಸ್ನ ಓದಬೇಕು, ಎಲ್ಲನೂ ಕವರ್ ಆಗಿರಬೇಕು ಅದರಲ್ಲಿ. ಜನರಲ್ ನಾಲೆಡ್ಜ್ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ. ಎಲ್ಲನೂ ಕವರ್ ಆಗಿರೋಂಥ ಒಂದು ಬೆಸ್ಟ್ ಬುಕ್ ಯಾವುದು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ. ಎಲ್ಲದಕ್ಕೂ ಪರ್ಟಿಕ್ಯುಲರಿಗೆ ಒಂದೊಂದು ಬುಕ್ಸ್ನ ತೊಗೊಳಕ್ಕಾಗಲ್ಲ. ಇದೆಲ್ಲವೂ ಒಂದೇ ಬುಕ್ಸಲ್ಲಿ ಕವರ್ ಆಗಿರೋ ಹಾಗೆ ಯಾವ ಬುಕ್ಸ್ ಓದಬೇಕು ಅನ್ನೋ ಒಂದು ಕನ್ಫ್ಯೂಷನ್ನು. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿಗೆ ಯಾವ ಬುಕ್ಸು, ಜನರಲ್ ಇಂಗ್ಲೀಷ್ಗೆ ಯಾವ ಬುಕ್ಸ್, ಇದೆಲ್ಲವನ್ನು ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವುದಪ್ಪ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅಂತ, ತುಂಬ ಜನ ವಾಮದೇವಪ್ಪನವರ ಬುಕ್ಸ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ವಾಮದೇವಪ್ಪನವರ ಬುಕ್ಕು ಅದು ಓದ್ತಾ ಇದ್ರೆ ನಮಗೆ ಅರ್ಥನೇ ಆಗೋದಿಲ್ಲ, ತುಂಬ ಕಷ್ಟ ಅಂತ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಮಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ KM ಸುರೇಶ್ ಅವರು ಒಂದು ಬುಕ್ಕನ್ನ ಬರೆದಿದ್ದಾರೆ. ಅದು ಯಾವ ಬುಕ್ಕು ಅಂತ ಅಂದ್ಬಿಟ್ಟು ನೀವು ನೋಡ್ತಿದ್ದೀರಿ, ಸ್ಪರ್ಧಾ ವಿಜೇತ ಸರಣಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತ ಹೇಳಿಬಿಟ್ಟು. ಇದು ಆಥರ್ ಬಂದ್ಬಿಟ್ಟು KM ಸುರೇಶ್ ಅವರು. ಈ ಬುಕ್ಕಲ್ಲಿ ನೀವು ಏನೇನೆಲ್ಲ ನೋಡ್ತೀರಾ ಅಂತಂದರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ TET ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಘಟಕವಾರು ಸಂಕ್ಷಿಪ್ತ ವಿಶ್ಲೇಷಣೆ ಆಗಿರ್ಬೋದು, ಇನ್ನು ಮನೋವಿಜ್ಞಾನದ ಪರಿಚಯ, ಶಿಶು ಮನೋವಿಜ್ಞಾನ, ಸಮನ್ವಯ ಶಿಕ್ಷಣ, ಕಲಿಕೆ ಮತ್ತು ಬೋಧನೆ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು TET ಕ್ವೆಶನ್ ಪೇಪರ್, ಪ್ರೀವಿಯಸ್ ಕ್ವೆಶನ್ ಪೇಪರು ಮತ್ತು GPSTR ಕ್ವೆಶನ್ ಪೇಪರ್ಸ್ ಇದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳು ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ, ನೀತಿ ಶಿಕ್ಷಣದ ಮುಖ್ಯಾಂಶಗಳು, ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ. ಇದಿಷ್ಟನ್ನ ಕವರ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಲೆಬಸ್ ಅಂತ ಬಂದಾಗ ನೋಡಿ, ಇಲ್ಲಿ ಇದಿಷ್ಟು ಸಿಲೆಬಸ್ನ ಕವರ್ ಮಾಡಿದ್ದಾರೆ, ತುಂಬ ಡಿಟೇಲ್ ಆಗಿ ಕವರ್ ಮಾಡಿದ್ದಾರೆ. ಈ ಒಂದು ಬುಕ್ನ ಪ್ರೈಸ್ ಬಂದ್ಬಿಟ್ಟು 240 ರೂಪೀಸ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು 240 ರೂಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸ್. ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಈ ಬುಕ್, ವಾಮದೇವಪ್ಪನವರ ಬುಕ್ಕು ಅರ್ಥ ಆಗಲ್ಲ ನಮಗೆ ಅಂತ ಅನ್ನೋರು ಈ ಬುಕ್ನ ಓದ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಕಂಪ್ಯೂಟರ್ ಬಂದು ಇಲ್ಲಿ ನಿಮಗೆ 13 ಮಾರ್ಕ್ಸ್ಗೆ ಇರುತ್ತೆ. ಕಂಪ್ಯೂಟರ್ ಅಂತ ಬಂದಾಗ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವುದಪ್ಪ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ ಅವ್ರದ್ದು. ಚಾಣಕ್ಯ ಕರಿಯರ್ ಅಕಾಡೆಮಿ ಇವರ ಒಂದು ಕೊಡುಗೆಯಲ್ಲಿ ಬಂದಿರತಕ್ಕಂತಹ ಗುರುರಾಜ್ ಬುಲ್ಬುಲೆ ಅವರ ಒಂದು ಬುಕ್. ಇದು ಬಹಳನೇ ಚೆನ್ನಾಗಿರುವಂತಹ ಒಂದು ಬುಕ್, ಕಂಪ್ಯೂಟರ್ ಬುಕ್ ಇವರು ಬರೆದಿರುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಈ ಬುಕ್ನ ಪ್ರೈಸ್ ನೋಡ್ಕೊಂಡ್ ಬಂದ್ಬಿಡಿ. ಇಲ್ಲಿ 195 ರೂಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸ್. ಈ ಬುಕ್ ಅಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಗಣಕಯಂತ್ರದ ಪರೀಕ್ಷೆ ಆಗಿರ್ಬೋದು, ಕಾರ್ಯಾಚರಣೆ ವ್ಯವಸ್ಥೆ, ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು,
ಹಾಗೆಯೇ MS ವರ್ಡು, MS ಎಕ್ಸೆಲ್ಲು, ಪವರ್ ಪಾಯಿಂಟು, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ಟು, ಮೊಬೈಲ್ ಟೆಕ್ನಾಲಜಿ ಆಗಿರ್ಬೋದು, IT ಕಂಪ್ನೀಸ್ ಆಗಿರ್ಬೋದು, ಹಾಗೆಯೇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಬಗ್ಗೆ, ಇನ್ನು ನುಡಿ ಕನ್ನಡ ಸಾಫ್ಟ್ವೇರ್ ಬಗ್ಗೆ, ಇನ್ನು ಕ್ವೆಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಹಾಗೆ KPSCಯಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರ್ಸ್ ಎಲ್ಲವೂ ಇದೆ ಇದರಲ್ಲಿ. ತುಂಬ ವಿತ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದು ಬಹಳನೇ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದಾದಂತಹ ಒಂದು ಬುಕ್ಸು. ಈ ಬುಕ್ನ ನಾನು ರೆಫರ್ ಮಾಡ್ತೀನಿ. ಬಿಕಾಸ್ ನಾನು ಕಂಪ್ಯೂಟರ್ ಅಂತ ಬಂದಾಗ ನಾನು ಯಾವುದೇ ಬುಕ್ಗಳಿಗಿಂತ ಈ ಬುಕ್ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂತಹ ಬುಕ್. ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದು. ಸೊ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಮಗೆ ಇಲ್ಲಿ 25 ಮಾರ್ಕ್ಸ್ಗೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿ ಯಾವ ಬುಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ ಅವರು ಬರೆದಿರೋ ಅಂಥದ್ದು, ಹಾಗೇನೆ ಇದು ಬುಲ್ಬುಲೆ ಆಗಬೇಕಲ್ಲ, ಓಕೆ, ಅಂಡ್ ದೇವರಾಜ್ MS ಅವರು ಬರೆದಿರೋ ಅಂಥದ್ದು, ಹಾಗೆ KM ಸುರೇಶ್ ಅವರ ಮೆಂಟಲ್ ಎಬಿಲಿಟಿ ಬುಕ್, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ವಿತ್ ಸೊಲ್ಯೂಷನ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲಾನು ಕೂಡ ಕವರ್ ಮಾಡಿದ್ದಾರೆ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದಾಗ 10 ಮಾರ್ಕ್ಸ್ಗೆ ಬರುತ್ತೆ ಕರೆಂಟ್ ಅಫೇರ್ಸ್. ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಜ್ಞಾನ ಸಾಧನ ಆಗಿರ್ಬೋದು, ಸ್ಪರ್ಧಾ ಯಶಸ್ಸು, ಸ್ಪರ್ಧಾ ಅರಿವು, ಇದರಲ್ಲಿ ನೀವು ಯಾವ ಮ್ಯಾಗ್ಝಿನ್ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಸೊ ಆ ಒಂದು ಮ್ಯಾಗ್ಝಿನ್ಗಳನ್ನ ನೀವು ಪರ್ಚೇಸ್ ಮಾಡಿ ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಕೂಡ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ಮ್ಯಾಗ್ಝಿನ್ಗಳಿವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟನ್ನ ಕೂಡ ನೀವು ತಗೊಳ್ಬಹುದು. ಇನ್ನು ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಮಗೆ 15 ಮಾರ್ಕ್ಸ್ ಬರುತ್ತೆ. ಜನರಲ್ ನಾಲೆಡ್ಜ್ಗೆ ಯಾವ ಬುಕ್ ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಚಾಣಕ್ಯ ಕಣಜ ಮತ್ತೆ ನೂತನ ಚಾಣಕ್ಯ ಅಂತ 2 ಬುಕ್ಸ್ ಇದೆ. ಬಟ್ ನನ್ನ ಹತ್ರ ಇರೋದು ಬಂದು ನೂತನ ಚಾಣಕ್ಯ. ಸೊ ಇದರ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 830 ರುಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸ್ ಬಂದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬುಕ್ನ ಪ್ರೈಸ್ ಬಂದು 830 ರುಪೀಸು. ಇದು ಯಾವುದು ನೂತನ ಚಾಣಕ್ಯ, ನನ್ನ ಹತ್ರ ಇರುವಂಥ ಬುಕ್ ಇದು. ಸೊ ಇಲ್ಲಿ ನಾನು ಹೆಸರೆಲ್ಲ ಬರ್ಬಿಟ್ಟಿದ್ದೀನಿ, ನನ್ನ ಹೆಸರು ಬರ್ಬಿಟ್ಟಿದ್ದೀನಿ ಇದರಲ್ಲಿ. ಆ್ಯಂಡ್ ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕರ್ನಾಟಕದ ಸಾಮಾನ್ಯ ಜ್ಞಾನ, ಸೊ ಇದಿಷ್ಟು ನೋಡಿ ಇಲ್ಲಿ ಯಾವ್ಯಾವ್ದು ಇದಾವೆ ಅಂತಂದ್ರೆ ಯೋಜನೆಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಮಾಹಿತಿ, ಇದು ರಾಜಮನೆತನಗಳು, ಮುಖ್ಯಮಂತ್ರಿಗಳು, ಪ್ರಸಿದ್ಧ ವ್ಯಕ್ತಿಗಳು, ಸೊ ಅದೆಲ್ಲ ಇದೆ. ಕರ್ನಾಟಕದ ಸಾಮಾನ್ಯ ಜ್ಞಾನ, ಭಾರತದ ಸಾಮಾನ್ಯ ಜ್ಞಾನ, ಹಾಗೆಯೇ ಪ್ರಪಂಚದ ಸಾಮಾನ್ಯ ಜ್ಞಾನ ಕೂಡ ಇದರಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು, ಮಧ್ಯ ಭಾರತದ ಇತಿಹಾಸ ಆಗಿರಬಹುದು, ಹಾಗೇನೆ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು, ಇನ್ನು ಕರ್ನಾಟಕದ ಇತಿಹಾಸ, ಹಾಗೇನೆ ಭಾರತೀಯ ಸಂವಿಧಾನದ ಬಗ್ಗೆ ಆಗಿರ್ಬೋದು, ಅರ್ಥಶಾಸ್ತ್ರ ಇದೆ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇದೆ, ಜೊತೆಗೆ ಭಾರತದ ಒಂದು ಭೂಗೋಳ ಶಾಸ್ತ್ರ ಅಂದ್ರೆ ಭಾರತದ ಒಂದು ವಿಸ್ತೀರ್ಣ ಮತ್ತೆ ಗಾತ್ರ ಆಗಿರ್ಬೋದು, ಭಾರತದ ವಾಯುಗುಣ, ಅದೆಲ್ಲವನ್ನ ಕೂಡ ಇದ್ರಲ್ಲಿ ಕವರ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಭೂಗೋಳ ಶಾಸ್ತ್ರನೂ ಕೂಡ ಇದೆ. ಅದರ ಜೊತೆಗೆ ಜೀವಶಾಸ್ತ್ರ ಆಗಿರ್ಬೋದು, ಹಾಗೆ ಭೌತಶಾಸ್ತ್ರ ಆಗಿರ್ಬೋದು, ಇನ್ನು ಪರಿಸರ ವಿಜ್ಞಾನ ಮತ್ತೆ ಕಂಪ್ಯೂಟರ್ ಜ್ಞಾನ. ಸೊ ಕಂಪ್ಯೂಟರ್ನ ಕೂಡ ಇವರು ಇಲ್ಲೇ ಆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನೀವು ಈ ಬುಕ್ ನ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೂತನ GK ಅಂತ ಅಂದ್ಬಿಟ್ಟು ಎಲ್ಲವನ್ನ ಕೂಡ ಕವರ್ ಮಾಡಿದ್ದಾರೆ. ಈ ಬುಕ್ ನನ್ನ ಫೇವ್ರೆಟ್ ಬುಕ್ ಆಕ್ಚುಲಿ, ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು 830 ರುಪೀಸ್ ಇದೆ ಈ ಬುಕ್ ನ ಪ್ರೈಸ್ ಬಂದ್ಬಿಟ್ಟು. ಸೊ ಇದನ್ನ ನೀವು ಪರ್ಚೇಸ್ ಮಾಡಿ ಓದ್ಕೊಳ್ಬಹುದು. ಸೊ ಪೇಪರ್ 1ಗೆ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ನಿಮಗೆ ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇಂಗ್ಲಿಷ್ ಅಂತ ಬಂದಾಗ ನಾನು ನಿಮಗೆ ಹೇಳೋದು ಏನು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಏನು ಟೆಕ್ಸ್ಟ್ ಬುಕ್ಸ್ ಇದೆ ಅಲ್ಲ, ಸೊ ಆ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಿ. ಜೊತೆಗೆ ಅಲ್ಲಿ ಭಾಷಾಭ್ಯಾಸ ಆಕ್ಟಿವಿಟೀಸ್ ಅಂತ ಇರುತ್ತೆ, ಪ್ರತಿಯೊಂದು ಲೆಸನ್ನು ಮತ್ತೆ ಒಂದು ಪೋಯಮ್ ಆಗಿದ ತಕ್ಷಣ ಹಿಂದೆಗಡೆ ಆಕ್ಟಿವಿಟೀಸ್ ಅಂತ ಇರುತ್ತೆ. ಸೊ ಅಲ್ಲಿ ಬರ್ತಕ್ಕಂತಹ ಗ್ರಾಮರ್ಗಳನ್ನ ನೀವು ಜಾಸ್ತಿ ಓದಬೇಕಾಗುತ್ತೆ. ಸೊ ಅದರಿಂದನೂ ಕೂಡ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ನು ಕನ್ನಡದಲ್ಲೂ ಕೂಡ ಕನ್ನಡ ಭಾಷಾಭ್ಯಾಸ ಚಟುವಟಿಕೆಗಳಂತ ಇರುತ್ತಲ್ಲ, ಸೊ ಅದನ್ನ ಓದಿ. ಅಂಡ್ ನಾನು TET ಆಗಿರ್ಬೋದು, TET ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವ ಬುಕ್ಸ್ ಓದಿದ್ರಿ ಅಂತ. ಸೊ ನಾನು ಯಾವುದೇ ಬುಕ್ಸ್ನ ತಗೊಂಡಿಲ್ಲ. ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ನನ್ನ ಸಬ್ಜೆಕ್ಟು. ಸೈಕಾಲಜಿಗೆ ನಾನು ಇವಾಗ ತೋರಿಸಿದೆ ಅಲ್ವಾ, KM ಸುರೇಶ್ ಅವ್ರ ಬುಕ್ನೇ ನಾನು ಓದಿದ್ದು. ಅಂಡ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಇರುವಂತ ಎಲ್ಲಾ ಟೆಕ್ಸ್ಟ್ ಬುಕ್ಸ್ಗಳನ್ನ ನಾನು ಓದಿದೆ. ನಾನು ಟೆಕ್ಸ್ಟ್ ಬುಕ್ಸ್ನ ಕಲೆಕ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ, ಪಾರ್ಟ್ 1 ಪಾರ್ಟ್ 2. ಸೊ 10th ಸ್ಟ್ಯಾಂಡರ್ಡ್ ತನಕನೂ ನನ್ನ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳಿದೆ. ಜೊತೆಗೆ ನಾನು ಆನ್ಲೈನ್ನಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನ ಡೌನ್ಲೋಡ್ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ತುಂಬಾ ಜನಕ್ಕೆ ಟೆಕ್ಸ್ಟ್ ಬುಕ್ಸ್ಗಳು ಇರೋದಿಲ್ಲ, ಸೊ ಹೇಗೆ ಮಾಡಬೇಕು, ಹೇಗೆ ಓದಬೇಕು ಅಂತ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿಲೆಬಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಹೊಸ ಒಂದು ಚಾಪ್ಟರ್ಸ್ಗಳನ್ನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದನ್ನ ನೀವು ನೋಡಿ ಓದ್ಕೊಳ್ಬಹುದು. ಸೊ ತುಂಬಾ ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ ಒಂದು ಬುಕ್ ಸಜೆಸ್ಟ್ ಮಾಡಿ ಅಂತ. ಸೊ ನಾನು ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನ ನಾನು ರೆಫರ್ ಮಾಡ್ತೀನಿ. ಸೊ ನಿಮಗೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ, ಸೊ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ಸೊ ಇದೇನು HSTRಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೇಪರ್ಸ್ ಇದ್ದಾವೆ, ಹಾಗೆಯೇ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ಅಂದ್ಬಿಟ್ಟು. ಇನ್ನು ನಮಗೆ GPSTR ಮತ್ತು PSTR ಎಕ್ಸಾಮ್ ಹೇಗಿತ್ತು, ಸೊ ಆ ಥರ ಇರೋದಿಲ್ಲ. ಸೊ HSTR ಬಂದ್ಬಿಟ್ಟು CET ಮೇನ್ ಆಗಿರುತ್ತೆ, ಮೆರಿಟ್ ಲಿಸ್ಟಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ CET ಮೇನ್ ಆಗಿರುತ್ತೆ. ಹಾಗಾಗಿ ನೀವು ಈಗಲಿಂದನೇ ರೆಡಿ ಮಾಡ್ಕೊಂಡ್ರೆ, ಓದೋದಕ್ಕೆ ಶುರು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಸಲ ನೀವು ಜಾಬ್ನ ತಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ನಿಮ್ಮನ್ನ ನೀವು ಡಿಮೋಟಿವೇಟ್ ಮಾಡ್ಕೊಂಬೇಡಿ, ಡೆಡಿಕೇಶನ್ ಇರಬೇಕು, ಜೊತೆಗೆ ಕಾನ್ಸಂಟ್ರೇಷನ್ ಇಟ್ಟು ಓದ್ಕೊಳ್ಬೇಕು. ಸೊ 17,000 ಪೋಸ್ಟ್ ಕಾಲ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಒಂದು 2 ಲಕ್ಷ ಜನ ಆದರೂ ಮಿನಿಮಮ್ ಅಪ್ಲಿಕೇಶನ್ ಹಾಕ್ತಾರೆ. ಸೊ 2 ಲಕ್ಷ ಜನಕ್ಕೂ ಅಪ್ಲಿಕೇಶನ್ ಹಾಕಿದವ್ರು ಎಲ್ರಿಗೂ ಕೂಡ ಕೆಲಸ ಸಿಗಲ್ಲ ಅಲ್ಲ. 17,000 ಪೋಸ್ಟ್ ಇದೆ ಅಂತಂದಾಗ ಅದರಲ್ಲಿ ಆ ಪೋಸ್ಟ್ ನಿಮ್ದೊಂದು ಆಗಬೇಕು ಅಂತ ಹೇಳಿದ್ರೆ ಸೊ ಈಗಲಿಂದನೇ ನಿಮ್ಮ ತಯಾರಿ ಶುರುವಾಗಬೇಕು. ಸೊ ಬುಕ್ ಲಿಸ್ಟ್ ಸಿಕ್ಕಿದೆ, ಒಂದಿನ ಟೈಮ್ ಮಾಡ್ಕೊಂಡು ಹೋಗಿ ಬುಕ್ ಹೌಸ್ಗಳಿಗೆ ಭೇಟಿ ಕೊಡಿ, ಯಾವ್ಯಾವ ಬುಕ್ಸ್ ಇದೆ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಬನ್ನಿ. ಅಥವಾ ಆನ್ಲೈನಲ್ಲಿ ಕೂಡ ಎಷ್ಟೋ ಬುಕ್ಸ್ಗಳು ಸಿಗುತ್ತೆ, ಪರ್ಚೇಸ್ ಮಾಡಿ ಓದಕ್ಕೆ ಶುರು ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ಸಕ್ಸಸ್ ನಿಮ್ಮದೇ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.